ತಾಲೂಕಿನ ಕವಿತಾಳ ಪಟ್ಟಣದಲ್ಲಿ ಮಾಜಿ ಸಚಿವ ಕೆ ಶಿವನಗೌಡ ನಾಯಕ್ ಅವರ 49ನೇ ಹುಟ್ಟುಹಬ್ಬದ ಪ್ರಯುಕ್ತ ನಡೆದ ಸಂಕಲ್ಪ ಸಮಾಗಮ ಕಾರ್ಯಕ್ರಮ ಭರ್ಜರಿಯಾಗಿ ನೆರವೇರಿದ ಗಣ್ಯರಿಗೆ ಕುಂಭ ಮೆರವಣಿಗೆಯೊಂದಿಗೆ ಅದ್ದೂರಿ ಸ್ವಾಗತ ಕೋರಲಾಯಿತು। ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಜಮಾಯಿಸಿದ್ದು, ಇನ್ನು ಈ ವೇದಿಕೆಯನ್ನ ಬಳಸಿಕೊಂಡ ಮಾಜಿ ಸಚಿವರು ರಾಯಚೂರಿನಲ್ಲಿ ಏಮ್ಸ್ ಆಸ್ಪತ್ರೆ ಸ್ಥಾಪನೆಯಾಗಬೇಕು ಹಾಗೂ ನವಲಿ ಜಲಾಶಯ ನಿರ್ಮಾಣವಾಗಬೇಕು ಎಂದು ಒತ್ತಾಯಿಸಿದ್ದಾರೆ। ಈ ಯೋಜನೆಗಳು ಈ ಭಾಗದ ಜನರು ಆರೋಗ್ಯ ಮತ್ತು ರೈತರ ಬದುಕಿಗೆ ಎಷ್ಟು ಮುಖ್ಯ ಎಂಬುದು ವಿವರಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಜನಸ್ತೋಮದ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ। ಸೇವಾ ಸಮಿತಿಯ ವತಿಯಿಂದ ನಿಮ್ಮೆಲ್ಲರ ಜನಪ್ರಿಯ ನಾಯಕರಾಗಿರುವಂತಹ ಕೆ ಶಿವನಗೌಡ ನಾಯಕರವರ 49ನೇ ಜನ್ಮದಿನದ ಈ ಶುಭ ಸಂದರ್ಭದಲ್ಲಿ ಸಮಗ್ರ ನೀರಾವರಿ ಹಾಗೂ ನವಲಿ ಜಲಾಶಯ ನಿರ್ಮಾಣ, ತಿಂತನಿ ಬ್ರಿಡ್ಜ್ ಬಳಿ ಜಲಾಶಯ ನಿರ್ಮಾಣ ಹಾಗೂ ಏಮ್ಸ್ ಮಂಜೂರಾತಿ ಸಂಕಲ್ಪ ಸಮಾಗಮದ ಈ ಒಂದು ಪವಿತ್ರಮಯವಾದ ಸಮಾರಂಭದ ವೇದಿಕೆಯ ಉದ್ಘಾಟನೆಯನ್ನು ಮಾಡಿ ತಮ್ಮ ಅಮೂಲ್ಯವಾದಂತಹ ಆಶೀರ್ವಚನವನ್ನು ನೀಡಿರ್ತಕ್ಕಂಥ ಪರಮಪೂಜ್ಯ ಶ್ರೀ ಅವಧೂತ ಶ್ರೀ ವಿನಯ್ ಗುರೂಜಿಯವರ ಪವಿತ್ರ ಶ್ರೀ ಚರಣಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಪೂಜ್ಯರ ಅಡಿದಾವರಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಇವತ್ತು ಈ ಎಲ್ಲ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ಕೆ ಶಿವನಗೌಡ ನಾಯಕರವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾ, ತಮ್ಮೆಲ್ಲರಲ್ಲಿ ಇಲ್ಲಿ ಸಮ್ಮಿಲಿತಗೊಂಡಿರ್ತಕ್ಕಂಥ ತಮ್ಮೆಲ್ಲರ ಅಂತರಾತ್ಮದಲ್ಲಿ ಬೆಳಗುವ ಶಿವಚೈತನ್ಯಕ್ಕೆ ಶರಣು ಶರಣಾರ್ಥಿಗಳು। ಬಹುಶಃ ಅವರು ಹೇಳಿದರು, ಮೊದಲು ನೀವು ಮಾತಾಡಿಬಿಡ್ರಿ, ಆಮೇಲೆ ಗುರೂಜಿಯವರು ಕೂಡ ಮಾತಾಡ್ಸೋಣ ಅಂತ ಹೇಳಿ. ಬಟ್ ನಾನೇನು ಅಂದ್ಕೊಂಡೆ, ಗುರೂಜಿಯವರು ಮಾತಾಡೋದನ್ನು ಕೇಳಬೇಕು ಅಂತ ನಾನು ಅಂದ್ಕೊಂಡಿದ್ದೆ। ಅವರು ಹೇಗೆ ಮಾತಾಡ್ತಾರೆ, ಅವರ ಆಶೀರ್ವಚನ ನಮ್ಮ ಭಾಗದ ಜನರಿಗೆ ಭಾಳ ಅವಶ್ಯವಾಗಿತ್ತು ಅಂಥೇಳಿ ನಾನು ಮೊದಲೇ ಮಾತಾಡ್ಬೇಕಂತ ಈಗ ಅನ್ಸಕತ್ತೆ। ಇವತ್ತು ನಾವೆಲ್ಲರೂ ಭಾಳಷ್ಟು ಪವಿತ್ರವಾದಂಥ ದಿನದಲ್ಲಿದ್ದೀವಿ ಅಂತ ನಾನು ಭಾವಿಸ್ಕೋತೀನಿ। ಏನು ಅಂತಂದರೆ, ಈ ಸಭೆ 3 ಸಂಕಲ್ಪಗಳ ಸಮಾಗಮವನ್ನು ಹೊಂದಿದೆ। ಒಂದು ನವಲಿ ಜಲಾಶಯ ನಿರ್ಮಾಣದ ಕುರಿತಾಗಿ, ಮತ್ತೊಂದು ತಿಂತಿನಿ ಬ್ರಿಡ್ಜ್ ಬಳಿ ಜಲಾಶಯ ನಿರ್ಮಾಣಕ್ಕಾಗಿ, ಹಾಗೂ ಕಲ್ಯಾಣ ಕರ್ನಾಟಕದ ಆರೋಗ್ಯ ಸೇವೆಯನ್ನು ಬಲಪಡಿಸ್ಕೊಳ್ಳೋದಕ್ಕೆ ನಮ್ಮ ರಾಯಚೂರಿನಲ್ಲಿ ಏಮ್ಸ್ ಸ್ವಲ್ಪ ಶಬ್ದ ಕಡಿಮೆ ಮಾಡಿದರೆ ಮಾತಾಡ್ಬೋದು ಅಂದ್ಕೊಳ್ತೀನಿ। ಗುರವೇ ಸರ್ವಲೋಕಾನಾಂ ಭೀಷಜೇ ಭವರೋಗಿಣ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ। ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯ ಕರುಣಾಲಯ ನಮಾಮಿ ಭಗವತ್ಪಾದ ಶಂಕರದ್ ಲೋಕಶಂಕರ। ಇವತ್ತು ಈಗಷ್ಟೇ ನಮ್ಮ ಎಷ್ಟು ವರ್ಷ ಗೌಡ್ರೆ? ಈಗ 49 ಹಾಗೇನು ಕಾಣಲ್ಲ ಅವರು। ಆ ಗೌಡ್ರ ಹುಟ್ಟಿದಬ್ಬ ಈಗಷ್ಟೇ ಅವರು ಭಾಷಣದಲ್ಲಿ ಹೇಳಿದರು, ಎಲ್ಲರೂ ಪೇಟೆ ಸಿಟಿ ಕಡೆ ಬಿಯರ್ ಪಾರ್ಟಿ ಮಾಡಿ ಹುಟ್ಟಿದಬ್ಬ ಮಾಡಿದರೆ ರೈತರಿಗೆ ನೀರು ಕೊಡೋ ಸಲುವಾಗಿ ಒಂದು ಹುಟ್ಟಿದಬ್ಬ ಏನಾದ್ರು ನಾನು ನನ್ನ ಜೀವಮಾನದಲ್ಲಿ ನೋಡಿದರೆ ಅದು ಗೌಡ್ರು ಹುಟ್ಟಿದಬ್ಬ ಅದಕ್ಕೆ ಸಾಕ್ಷಿ। ಬೇರೆ ರಾಜಕಾರಣಿಗಳಿಗೂ ಅದು ಮಾದರಿ ಅಂತ ಅಂದ್ಕೊಳ್ತೀನಿ। ಅವರು ನನ್ನ ಹತ್ರ ಇವತ್ತು ಮಂಡ್ಯದ ಪ್ರೋಗ್ರಾಮ್ ಇತ್ತು, ನನಗೆ ಇದಕ್ಕೆ ಬರಲೇಬೇಕು ಅಂತ। ನಾನಿನ್ನೂ ಪ್ರೋಗ್ರಾಮ್ ನೋಡಲಿಲ್ಲ। ಅವರೊಂಥರ ನಮಗೆ ದತ್ತು ಮಗ ಇದ್ದಾಗ ಆಶ್ರಮಕ್ಕೆ, ನಿಮಗೆ ಒಳ್ಳೆ MLA ಒಳ್ಳೆ MP ಕ್ಯಾಂಡಿಡೇಟ್ ಸಿಕ್ಕಿದ್ದಾರೆ। ಇವತ್ತು ನಾವು ಕುರುಗೆಡ್ಡೆಗೆ ಹೋಗಿದ್ವಿ, ಅಲ್ಲೊಂದು ಎಷ್ಟೋ ವರ್ಷದಿಂದ ರೋಡ್ ಆಗಿರಲಿಲ್ಲ, ದೋಣಿ ದಾಟಬೇಕಿತ್ತು ಎಲ್ಲರೂ। ಇವತ್ತು ಅವ್ರು ಹೇಳ್ತಾ ಇದ್ರು, ಎಲ್ಲರಿಗೂ ನಮಸ್ಕಾರಗಳು। ವಿಶೇಷವಾಗಿ ಇವತ್ತಿನ
ಈ ಕಡೆ ಆ ಕಡೆ ನೋಡ್ತೀರಿ, ಈ ಕಡೆ ನೋಡ್ರಪ್ಪ. ಈ ಕಡೆ ನಮ್ಮ ಈ ನಾಡಿಗೆ ಇವತ್ತು ವಿಶೇಷವಾಗಿ ಚಿಕ್ಕಮಗಳೂರಿನ ಗೌರಿಗದ್ದಿ ಆಶ್ರಮದ ನಡೆದಾಡ್ತಕ್ಕಂಥ ದೇವರು ಇಡೀ ದೇಶಾದ್ಯಂತ ಪ್ರಸಿದ್ಧಿಯಾಗಿರ್ತಕ್ಕಂಥ ಅವಧೂತರು ಇವತ್ತು ಈ ನಾಡಿಗೆ ಆಗಮಿಸಿದ್ದಾರೆ. ನಾವು ಸುಮಾರು ದಿನಗಳಿಂದ ಈ ನಾಡಿಗೆ ಅವರು ಬರಬೇಕು ಅಂತಕ್ಕಂಥ ವಿಷಯವನ್ನು ಪ್ರಸ್ತಾವನೆ ಮಾಡಿದ್ದೇವೆ. ಯಾತಕ್ಕಾಗಿ ಪ್ರಸ್ತಾವನೆ ಮಾಡಿದ್ದೇವೆ ಅಂತಕ್ಕಂಥದ್ದನ್ನು ನಿಮಗೆಲ್ಲ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸುಮಾರು 25 ವರ್ಷಗಳಿಂದ ಈ ಭಾಗದಲ್ಲಿ ಇಡೀ ಮಾನ್ವಿ ತಾಲೂಕು ಮತ್ತು ಸಿರವಾರ ತಾಲೂಕಲ್ಲಿ ಈ ಭಾಗದಲ್ಲಿ ನೀರಾವರಿ ಅಂತಕ್ಕಂಥದ್ದು ಈ ಭಾಗದಲ್ಲಂತೂ ಇಲ್ಲವೇ ಇಲ್ಲ. ಮಾನ್ವಿ ಸಿರವಾರದಲ್ಲಿ ಒಂದು ಬೆಳೆಗೂ ಕೂಡ ನೀರು ಬರ್ತಾ ಇಲ್ಲ. ಈ ರಾಜ್ಯ ಸರ್ಕಾರದ ಮುಂದೆ ನವಲಿ ಜಲಾಶಯ ಅಂತಕ್ಕಂಥದ್ದನ್ನು ಪ್ರಸ್ತಾವನೆ ಇಟ್ಟಿರ್ತಕ್ಕಂಥದ್ದಕ್ಕೆ ಇಡೀ ರಾಯಚೂರು ಜಿಲ್ಲೆಗೆ ಆ ನವಲಿ ಜಲಾಶಯ ನಿರ್ಮಾಣ ಆದರೆ ನೀರಿನ ಅನುಕೂಲತೆಯಿಂದ 25-30 ವರ್ಷದಿಂದ 2 ಬೆಳೆಗಳಿಗೆ ನೀರು ಯಾವ ರೀತಿಯಲ್ಲಿ ಬೆಳೀತಿದ್ರು ಆ ರೀತಿಯಲ್ಲಿ ಮತ್ತೆ ಬೆಳೆಗಳನ್ನು ಬೆಳಿಬೋದು ಅನ್ನುವಂಥ ವಿಚಾರದಲ್ಲಿ ಆ ನವಲಿ ಜಲಾಶಯ ನಿರ್ಮಾಣಕ್ಕೆ ಕೈ ಹಾಕೋಣ ಅಂಥೇಳಿ ಪಕ್ಷಾತೀತವಾಗಿ ನೆರವೇರಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ. ಅಂಥ ಒಂದು ದೊಡ್ಡ ಕಾರ್ಯಕ್ರಮ, ಒಂದು 25-30 ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿರ್ತಕ್ಕಂಥ ದೊಡ್ಡ ಒಂದು ಜಲಾಶಯ ನಿರ್ಮಾಣ ಆಗಬೇಕಾದ್ರೆ ತಿಂತಿನಿ ಬ್ರಿಡ್ಜಲ್ಲಿ ಕೂಡ ಯಾದಗಿರಿ ರಾಯಚೂರು ಜಿಲ್ಲೆಗೆ ಅಲ್ಲಿ ಒಂದು ದೊಡ್ಡ ತಿಂತಿನಿ ಬ್ರಿಡ್ಜ್ ಜಲಾಶಯ ಆಗಬೇಕಾದ್ರೆ ಮುಂದುವರೆದು 1500 ದಿನಗಳಿಂದ ನಿರಂತರವಾಗಿ ರಾಯಚೂರು ಜಿಲ್ಲೆಗೆ ಏಮ್ಸ್ ಬೇಕು ಅಂಥೇಳಿ, ಆಲ್ ಇಂಡಿಯಾ ಮೆಡಿಕಲ್ ಸೈನ್ಸ್ ಇನ್ಸ್ಟಿಟ್ಯೂಟ್ ಬೇಕು ಅಂಥೇಳಿ 1500 ದಿನಗಳಿಂದ ಅಲ್ಲಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ನಮ್ಮ ಜಿಲ್ಲೆಯ ಜನ. ಇವು 3 ಯೋಜನೆಗಳಿಗೆ ನಮಗೆ ದಾರಿ ಸಿಗ್ತಾ ಇಲ್ಲ. ನಾವೆಲ್ಲ 10 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದಕ್ಕೇನಾದರೂ ದಾರಿ ತೋರಿಸ್ತಾರ ಅಂಥೇಳಿ ಅವಧೂತರನ್ನು ಈ ಕಾರ್ಯಕ್ರಮಕ್ಕೆ ಕರೆದಿದ್ದೀವಿ. ಅವ್ರೇನಾದರೂ ದಾರಿ ತೋರಿಸಿದರೆ ನಮಗೆ ದಾರಿ ಸುಗಮ ಆಗ್ತದೆ, ಆ ಜಲಾಶಯಗಳು ನಿರ್ಮಾಣ ಆಗ್ತದೆ ಅಂಥೇಳಿ ಅವಧೂತರ ಪಾದಸ್ಪರ್ಶದಿಂದ ಈ ನಾಡಿನಲ್ಲಿ ನೀರಾವರಿ ಆಗ್ತದೆ ಅಂಥೇಳಿ ಆಶಾಭಾವನೆಯಿಂದ ಇವತ್ತು ವಿನಯ್ ಗುರೂಜಿ ಅವರನ್ನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತೇನೆ ನಾನು. ಹಾಗೆಯೇ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮಸ್ಕಿ ತಾಲೂಕಿನ ಅಮೋಘ ಸಿದ್ದೇಶ್ವರ